ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಾನಿನ್ನ ಬಿಡಲಾರೆ, ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಈ ಕಡೆ ಶರತ್ ದುರ್ಗಾಗೋಸ್ಕರ ಕಾಯ್ತಾ ಇರ್ತಾರೆ. ವಾಶ್ರೂಮ್ಗೆ ಕೈ ತೊಳ್ಕೊಡಕ್ಕೆ ಅಂತ ಹೋದಳು. ಅಂದ್ರೆ ಅಲ್ಲಿ ಅಂಬಿಕಾ ನನ್ನ ಸಾವಿಗೆ ಮಾಯನೇ ಕಾರಣ. ನೆಕ್ಸ್ಟ್ ಟಾರ್ಗೆಟ್ ಈತ. ಅಂಬಿಕಾ ಕನ್ನಡಿ ಮೇಲೆ ಬರ್ದಿದ್ ನೋಡಿ ದುರ್ಗಾ ತುಂಬಾನೇ ಭಯ ಪಟ್ಕೊಂಡಿರ್ತಾಳೆ. ಇವ್ರೆ ನೀವು ಇಲ್ಲೇ ಎಲ್ಲೋ ಇದ್ದೀರಾ, ನನಗೆ ತುಂಬಾನೇ ಭಯ ಆಗ್ತಾ ಇದೆ, ಪ್ಲೀಸ್ ದೇವಿ ಅವರೇ ನನ್ನ ಡೋರ್ ಓಪನ್ ಮಾಡ್ಬಿಡಿ ಕೇಳ್ಕೊಂತಾ ಇರ್ತಾಳೆ. ದುರ್ಗಾಗೆ ಎಲ್ಲ ಸತ್ಯ ಗೊತ್ತಾದ ತಕ್ಷಣ ಅಂಬಿಕಾ ಡೋರ್ನ ಓಪನ್ ಮಾಡ್ತಾಳೆ. ದುರ್ಗಾ ಭಯ ಪಟ್ಕೊಂಡು ಆಚೆ ಬರ್ತಾಳೆ. ಶರತ್ ದುರ್ಗಾಗೋಸ್ಕರ ಕಾಯ್ತಾ ನಿಂತಿರ್ತಾರೆ. ಶರತ್ ದುರ್ಗಾ ಕೇಳ್ತಾರೆ, ದುರ್ಗಾ ಏನಾಯ್ತು, ಎಲ್ಲೋಗಿದ್ದೆ ಇಷ್ಟೊತ್ತು, ಎಷ್ಟು ಭಯ ಪಟ್ಕೊಂಡಿದ್ಯಾ? ಶರತ್ ಕೇಳ್ತಾರೆ. ಏನು ಮಾತಾಡದೆ ಹಾಗೆ ಗಾಬರಿಲಿ ಸುಮ್ಮನೆ ಇತ್ತಿರ್ತಾಳೆ. ದುರ್ಗಾ ಏನಾಯ್ತು, ಏನು ಮಾತಾಡ್ತಾನೆ ಇಲ್ಲ ಅಂತ ಶರತ್ ಅವ್ರು ಕೇಳ್ತಾರೆ. ಟೈಮ್ ಆಗುತ್ತೆ, ನಿನಗೋಸ್ಕರನೇ ಕಾಯ್ತಾ ಇದ್ದೆ ನಾನು, ಈ ಡಾಕ್ಯುಮೆಂಟ್ಸ್ಗೆಲ್ಲ ನೀನು ಸೈನ್ ಮಾಡ್ಬಿಡು ಅಂತ ಶರತ್ ಹೇಳ್ತಾರೆ. ಮೊದಲು ಡೈವರ್ಸ್ ತಗೊಳ್ಳೋಣ ಅಂತ ಹೇಳಿದಾಗ ದುರ್ಗಾ ಒಪ್ಪಿಗೆ ಕೊಟ್ಟಿರ್ತಾಳೆ. ಸರಿ ಬಾಸು, ಪುಟ್ ಮೇಡಮ್ ಖುಷಿಯಾಗಿರ್ತಾರೆ ಅಂದರೆ ನಾನು ಡೈವರ್ಸ್ ಕೊಡೋದಕ್ಕೆ ಒಪ್ಪಿಗೆ ಇದೆ ಅಂತ ದುರ್ಗಾ ಹೇಳಿದ ಕಾರಣಕ್ಕೆ ಶರತ್ ಲಾಯರ್ ಆಫೀಸಿಗೆ ದುರ್ಗನ ಕರ್ಕೊಂಡು ಬಂದಿರ್ತಾರೆ. ಆಗ ಶರತ್ ಹೇಳ್ತಾರೆ, ದುರ್ಗಾ ಈ ಡಾಕ್ಯುಮೆಂಟ್ಸ್ಗೆಲ್ಲ ನಿನ್ ಸಿಗ್ನೇಚರ್ ಬೇಕು, ಎಲ್ಲ ನೀನ್ ಸೈನ್ ಹಾಕು ದುರ್ಗಾ ಅಂತ ಹೇಳಿದಾಗ ಆಗ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಪುಟ್ ಮೇಡಮ್ಗೆ ತೊಂದರೆ ಇದೆ, ಏನಾದ್ರೂ ಬಾಸ್ಗೆ ಡೈವರ್ಸ್ ಕೊಟ್ಟು ಈ ಮನೆಯಿಂದ ಆಚೆ ಹೋದ್ರೆ ಮೇಡಮ್ನ ಕಾಪಾಡೋರು ಯಾರು ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಆಯಾ ಅಂತೂ ಇದನ್ನ ಸುಮ್ಮನೆ ಬಿಡೋದಿಲ್ಲ, ಇದನ್ ಜೀವಕ್ಕೆ ಅಪಾಯ ಇದೆ, ಮಾಡಿ ನನ್ನ ನಿರ್ಧಾರನ ನಾನು ಬದಲಾಯಿಸ್ಕೋಬೇಕು. ಪುಟ್ ಮೇಡಮ್ಗೋಸ್ಕರ ಬಾಸ್ಗೆ ಡೈವರ್ಸ್ ಕೊಡೋದಿಲ್ಲ, ಈಗ ಬಾಸ್ ಹೇಳೋ ತರ ಕೇಳಬಾರ್ದು, ಇದಂಗೋಸ್ಕರ ನಾನು ನನ್ನ ನಿರ್ಧಾರನ ಬದಲಾಯಿಸ್ಕೊಳ್ಳೇಬೇಕು. ಮನ್ಸಲ್ಲಿ ಯೋಚನೆ ಮಾಡ್ತಾ ಹಾಗೆ ನಿಂತ್ಬಿಡ್ತಾಳೆ. ದುರ್ಗಾ ಸೈಡಲ್ಲಿ ನಿಂತ್ಕೊಂಡು ದುರ್ಗಾ ಬೇಡ ದುರ್ಗಾ ಬೇಡ ದುರ್ಗಾ ಅಂತ ಹೇಳ್ತಾ ಇರ್ತಾರೆ. ಸತ್ಯ ಗೊತ್ತಾಗಿದೆ ಅಲ್ವಾ, ಇದಾಗೋಸ್ಕರ ನೀನು ಈ ಮನೇಲೇ ಇರಬೇಕು, ಈ ಮನೆ ಬಿಟ್ಟು ಯಾವುದೇ ಕಾರಣಕ್ಕೂ ನೀನು ಹೋಗ್ಬಾರ್ದು ದುರ್ಗಾ, ಇದನ್ ಪ್ರಾಣಕ್ಕೆ ಅಪಾಯ ಇದೆ, ನೀನು ಡೈವರ್ಸ್ ಕೊಡೋದಕ್ಕೆ ಒಪ್ಕೋಬೇಡ ಅಂತ ಅಂಬಿಕಾ ಅವರು ಹೇಳ್ತಾನೆ ಇರ್ತಾರೆ. ಶರತ್ ಜೊತೆ ಆ ಮನೇಲೇ ಇರಬೇಕು, ಶರತ್ ಹೇಳೋದಕ್ಕೆಲ್ಲ ನೀನು ಒಪ್ಕೋಬೇಡ ಅಂತ ಹೇಳ್ತಾನೆ ಇರ್ತಾರೆ ಅಂಬಿಕಾ ಅವರು. ದುರ್ಗಾ ಏನ್ ಯೋಚನೆ ಮಾಡ್ತಾ ಇದೀಯಾ, ಈ ಪೇಪರ್ಸ್ಗೆಲ್ಲ ಸೈನ್ ಮಾಡು ಅಂತ ಶರತ್ ಕದರ್ತಾರೆ. ದುರ್ಗಾ ಇನ್ನೇನ್ ಸೈನ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಅಂಬಿಕಾ ಹೇಳಿರೋ ಮಾತುಗಳೆಲ್ಲ ನೆನಪಿಗೆ ಬರುತ್ತೆ. ಸೊ ನಾನು ಸೈನ್ ಮಾಡಲ್ಲ ಅಂತ ದುರ್ಗಾ ಹೇಳ್ಬಿಡ್ತಾಳೆ. ದುರ್ಗಾ ಏನಾಯ್ತು, ನೀನೇನ್ ಮೆಂಟಲ್ಲ, ಮೊನ್ನೆ ತಾನೇ ಹೇಳ್ದಲ್ಲ ನನ್ಗೆ ಒಪ್ಪಿಗೆ ಇದೆ ಅಂತ. ಶರತ್ ಕೇಳ್ತಾ ಇರ್ತಾರೆ, ಬಾಸು ಮೊನ್ನೆ ಒಪ್ಕೊಂಡಿದ್ದೆ, ಆದ್ರೆ ಇವಾಗ ನನ್ನ ಕೈಲಿ ಆಗ್ತಾ ಇಲ್ಲ, ಪ್ಲೀಸ್ ನನ್ ಕ್ಷಮಿಸ್ಬಿಡಿ ಬಾಸು ಅಂತ ದುರ್ಗಾ ಹೇಳ್ತಾ ಇರ್ತಾಳೆ. ದುರ್ಗಾ ಇದು ಏನ್ ಹೇಳ್ತಾ ಇದೆಯಾ ನೀನು? ಶರತ್ ಎಷ್ಟೇ ಕೇಳಿದ್ರು ಏನು ಹೇಳ್ದೆ ದುರ್ಗಾ ಸುಮ್ನೆ ನಿಂತಿರ್ತಾಳೆ. ಬಾಸು ನಾನು ಈಗ ಮಾತಾಡೋ ಸ್ಥಿತಿಲಿಲ್ಲ ಅಂತ ದುರ್ಗಾ ಅಲ್ಲಿಂದ ಹೊರಡ್ತಾಳೆ. ದುರ್ಗಾ ಏನಾಯ್ತು ದುರ್ಗಾ ದುರ್ಗಾ ಅಂತ ಶರತ್ ಕೂಗ್ತಾ ಇರ್ತಾರೆ. ಈ ಕಡೆ ಅಂಬಿಕಾ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ನಾನು ಅನ್ಕೊಂಡಾಗೆ ಎಲ್ಲ ಆಯ್ತು, ಡೈವರ್ಸ್ ಕೊಡೋದಕ್ಕೆ ಒಪ್ಕೊಳ್ಳಿಲ್ಲ, ಅವಳು ತನಿಗೋಸ್ಕರ ಅಲ್ಲ ಅಂದ್ರು ಈತಗೋಸ್ಕರನಾದ್ರು ಮನೇಲಿ ಇದ್ದೇ ಇರ್ತಾಳೆ, ಥ್ಯಾಂಕ್ಸ್ ದುರ್ಗಾ ಅಂತ ಅಂಬಿಕಾ ಮಾತಾಡ್ತಾ ಇರ್ತಾರೆ. ಶರತ್ ದುರ್ಗಾಗೆ ಡೈವರ್ಸ್ ಕೊಡೋದಕ್ಕೆ ಅಂತ ಹೋಗಿದ್ದಾರೆ ಅಂತ ಖುಷಿ ಪಡ್ತಾ ಇರ್ತಾಳೆ. ಶರತ್ ಮತ್ತೆ ದುರ್ಗಂದು ಡೈವರ್ಸ್ ಆದ ತಕ್ಷಣ ಶರತ್ನ ಮತ್ತೆ ನಾನೇ ಮದುವೆ ಮಾಡ್ಕೊಂತೀನಿ. ಅಷ್ಟರಲ್ಲಿ ದುರ್ಗಾ ಮನೆಗೆ ಬರ್ತಾಳೆ. ದುರ್ಗಾ ಬಂದ್ ಸ್ವಲ್ಪ ಹೊತ್ತಲ್ಲೇ ಶರತ್ ಕೂಡ ಮನೆಗೆ ಬರ್ತಾರೆ. ಅವರು ತುಂಬಾ ಕೋಪದಲ್ಲೇ ಮನೆಗೆ ಬಂದಿರ್ತಾರೆ. ಏನಾಯ್ತು ನಿನಗೆ, ಯಾಕೆ ಈ ರೀತಿ ಎಲ್ಲ ಮಾಡಿದೆ ನೀನು, ಗೆಲ್ಲ ಯಾಕೆ ಸೈನ್ ಮಾಡ್ಲಿಲ್ಲ ನೀನು ಅಂತ ಶರತ್ ಕೋಪದಿಂದ ಕೇಳ್ತಾ ಇರ್ತಾರೆ. ಮಾತಾಡದೆ ಸುಮ್ನೆ ನಿಂತಿರ್ತಾಳೆ. ಮಾತಾಡ, ಯಾಕೆ ಸುಮ್ನೆ ನಿಂತಿದೀಯಾ, ನಿನ್ನೆ ಕೇಳ್ತಾ ಇರೋದು, ನಾನು ಹೇಳಿದ್ದಕ್ಕೆಲ್ಲ ನೀನು ಒಪ್ಕೊಂಡಿದ್ದಕ್ಕೆ ನಾನು ನಿನ್ನ ಲಾಯರ್ ಆಫೀಸ್ ವರ್ಗು ಕರ್ಕೊಂಡೋಗಿದ್ದು, ಹೋದ್ಮೇಲೆ ನಾನು ಸೈನ್ ಮಾಡಲ್ಲ ಅಂತ ಹೇಳ್ದಲ್ಲ ದುರ್ಗಾ, ಯಾಕೆ ಈ ರೀತಿ ಮಾಡಿದೆ ನೀನು ದುರ್ಗಾನ ಕೇಳ್ತಾ ಇರ್ತಾರೆ. ದುರ್ಗಾ ಬಾಸು ನಾನು ಅಲ್ಲೆಲ್ಲ ಪೇಪರ್ಸ್ಗೆ ಸೈನ್ ಮಾಡದೇ ಇರೋದಕ್ಕೆ ಅಂಬಿಕಾನೇ ಕಾರಣ ಅಂತ ದುರ್ಗಾ ಹೇಳ್ತಾ ಇರ್ತಾಳೆ. ಆಗ ಶರತ್ಗೆ ಶಾಕ್ ಆಗುತ್ತೆ. ಮಾಯಾ ಕೂಡ ಅವರಿಬ್ರು ಮಾತಾಡೋದನ್ನ ನಿಂತ್ಕೊಂಡು ಕೇಳಿಸ್ಕೊಂತಾ ಇರ್ತಾರೆ. ಆಗ ಮಾಯಂಗೆ ಡೌಟ್ ಬರುತ್ತೆ, ಆ ಅಂಬಿಕಾ ಈ ದುರ್ಗಂಗೆ ಎಲ್ಲ ಹೇಳ್ಬಿಟ್ಲಾ ಅಂತ, ನನ್ ಸಾವಿಗೆ ನಾನೇ ಕಾರಣ ಅಂತ ಹೇಳ್ಬಿಟ್ಟಿದ್ದಾಳ, ಅದಕ್ಕೆ ಈ ದುರ್ಗಾ ರೀತಿ ಆಡ್ತಾ ಇದ್ದಾಳ ಅಂತ ಮಾಯಾ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಶರತ್ ದುರ್ಗನ ಕೇಳ್ತಾ ಇರ್ತಾರೆ, ದುರ್ಗಾ ಏನ್ ಹೇಳ್ತಾ ಇದೀಯ ನೀನು? ಬಾಸು ನಾನು ಹೇಳ್ತಾ ಇರೋದು ನಿಜನೇ, ಸೈನ್ ಮಾಡ್ತಾ ಇರೋದಕ್ಕೆ ಕಾರಣನೇ ಅಂಬಿಕಾ ಅವರು. ಇಷ್ಟು ದಿನ ನನ್ನ ಜೊತೆ ದೇವಿ ಅಂತ ಅನ್ಕೊಂಡು ಮಾತಾಡ್ತಿದ್ದು ನಿಮ್ಮ ಅಂಬಿಕಾ ಅವರೇ, ಇನ್ನೇ ಹೇಳಿದ್ರು ನೀವ್ ಯಾರು ನಂಬ್ತಾನೆ ಇಲ್ಲ, ನನ್ನ ಫ್ರೆಂಡ್ ದೇವಿ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾನೆ ಇದ್ದೆ, ನೋಡೇ ಇಲ್ಲ ಅವ್ರ ಜೊತೆ ನಾವು ಮಾತಾಡ್ಲಿಲ್ಲ ಅಂತ ನೀವೆಲ್ಲ ಹೇಳಿದ್ರಿ. ದೇವಿ ಅವರೇ ಅಂಬಿಕಾ ಅನ್ನೋದು ನಿಮ್ಗೂ ಗೊತ್ತಿರ್ಲಿಲ್ಲ, ಮದ್ವೆ ಆಗಿದ್ದೀನೇ ಗೊತ್ತಾಗಿದ್ದು. ನನ್ ಮಾತು ಕೇಳಿ ಶರತ್ಗೆ ಶಾಕ್ ಆಗುತ್ತೆ. ಹೇಳ್ತಾ ಇದೀಯ ದುರ್ಗಾ ನೀನು ಅಂತ ಶರತ್ ಶಾಕ್ ಇಂದ ಕೇಳ್ತಾರೆ. ಬಾಸು ನಾನು ಹೇಳ್ತಾ ಇರೋದೆಲ್ಲ ನಿಜ, ನನಗೆಲ್ಲ ಗೊತ್ತಾಗ್ತಾ ಇದೆ ಬಾಸು, ನಮ್ಮಿಬ್ರು ಮದ್ವೆಲಿ ಅಂಬಿಕಾ ಅವ್ರ ಕೈವಾಡ ಇದೆ, ನಮ್ಮ ಮದ್ವೆನ ಮಾಡ್ಸಿರೋದು. ದುರ್ಗಾ ಕೋಪದಲ್ಲಿ ಹೇಳ್ತಾಳೆ. ಶರತ್ಗೆ ಕೋಪ ಬಂದು ದುರ್ಗನ್ನ ಹೊಡಿಲಿಕ್ಕೆ ಅಂತ ಹೇಳಿ ಕೈ ಎತ್ತುತ್ತಾರೆ. ದುರ್ಗಂಗೆ ತುಂಬಾನೇ ಭಯ ಆಗುತ್ತೆ. ಈ ಕಡೆ ಮಾಯಾ ಕೂಡ ಶಾಕ್ ಇಂದ ನೋಡ್ತಾ ಇರ್ತಾಳೆ. ದುರ್ಗಾ ಹೇಳ್ತಾ ಇರ್ತಾಳ ನಿಜನಾ, ಅಂಬಿಕಾ ನಿಜವಾಗ್ಲೂ ದುರ್ಗನ ಹತ್ರ ಮಾತಾಡ್ತಾ ಇದ್ದಾಳ, ಏನಾದ್ರೂ ಅಂಬಿಕಾ ಹೇಳಿದ್ರೆ ದುರ್ಗಾಗೆ ಎಲ್ಲ ಸತ್ಯನೂ ಗೊತ್ತಾಗಿರುತ್ತೆ, ಮಾಡೋದು ಇವಾಗ ಅಂತ ಮಾಯಾ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ದುರ್ಗಾ ಮನ್ಸಲ್ಲೇ ಅನ್ಕೊಂತಾ ಇರ್ತಾಳೆ, ಈ ಮಾಯಾ ಅಂಬಿಕಾ ಅವ್ರ ಜೊತೆ ಅಷ್ಟು ಚೆನ್ನಾಗಿದ್ದು ಅವ್ರ ಕ್ಲೋಸ್ ಫ್ರೆಂಡ್ ಆಗಿ ಮೋಸ ಮಾಡ್ಲಿಕ್ಕೆ ಹೇಗ್ ಸಾಧ್ಯ? ಮಾಯಾ ಅವರು ಅಂಬಿಕನ್ನ ಯಾಕೆ ಸಾಯಿಸಿದ್ರು, ಏನ್ ಕಾರಣ ಇರ್ಬೋದು? ಇವಾಗೆಲ್ಲ ಆಗೋಗಿದೆ, ಆದ್ರೆ ಈತನೇ ನೆಕ್ಸ್ಟ್ ಟಾರ್ಗೆಟ್ ಅಂತ ಹೇಳ್ತಾ ಇದ್ದಾರೆ. ಮಾಯಾ ಈತಂಗೇನ ಮಾಡ್ತಾರೆ, ಚಿಕ್ಕ ಮಗು ಮೇಲೆ ಇವ್ರಿಗೆ ಏನ್ ಕೋಪ ಇಲ್ಲ, ಅದೇನಾದ್ರೂ ಆಗಿರ್ಲಿ, ಪುಟ್ ಮೇಡಮ್ ನಾನ್ ಜೋಪಾನ ಮಾಡ್ತೀನಿ, ಇದಂಗೆ ಏನು ತೊಂದರೆ ಆಗದಿರೋ ತರ ನಾನ್ ನೋಡ್ಕೊಂತೀನಿ, ಮನೆಯಿಂದ ಹೊರಗೋದ್ರೆ ಪುಟ್ ಮೇಡಮ್ನ ಯಾರು ನೋಡ್ಕೊಂತಾರೆ, ಪುಟ್ ಮೇಡಮ್ಗೆ ಅಪಾಯ ಆಗುತ್ತೆ, ಆ ಮಾಯನ್ ಕೈಯಿಂದ ಪುಟ್ ಮೇಡಮ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ದುರ್ಗಾ ಅನ್ಕೊಂತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.